ಮಣಿಪುರ ಉಗ್ರರಿಗೆ ಡ್ರೋನ್ ದಾಳಿಯ ತರಬೇತಿ. ಬಂಧಿತ ವಿದೇಶಿಯರಿಂದ ಬಯಲಾಯಿತು ಆಘಾತಕಾರಿ ಸತ್ಯ. ಅಂದು ಗೊಳೋ ಎಂದವರು ಈಗೆಲ್ಲಿ? ಬೀಲ ಸೇರಿದ್ದಾರೆ ಸೋ ಕಾಲ್ಡ್ ಸೆಕ್ಯುಲರಿಸ್ಟ್ಗಳು. ಅದು 2024ರ ಸೆಪ್ಟೆಂಬರ್ ತಿಂಗಳ ಆರಂಭದ ದಿನಗಳು. ಮಣಿಪುರ ಹೊತ್ತಿ ಉರಿಯುತ್ತಿದ್ದ ದಿನಗಳು. ಕುಕಿ ಮತ್ತು ಮೈತಿ ಜನಾಂಗಗಳ ನಡುವಣ ಸಂಘರ್ಷ ತಾರಕಕ್ಕೇರಿದ್ದ ಸಂದರ್ಭ. ಅದೇ ಹೊತ್ತಿನಲ್ಲಿ ಇಂಫಾಲ ಪಶ್ಚಿಮ ಜಿಲ್ಲೆಯ ಕೌತ್ರುಕ್ ಮತ್ತು ಕಡಂಗ್ಬಾಂಡ್ ಗ್ರಾಮಗಳ ಜನರು ಬೆಚ್ಚಿ ಬೀಳುವ ವಿದ್ಯಮಾನವೊಂದು ನಡೆದಿತ್ತು. ಸಣ್ಣ ಆಟದ ವಿಮಾನಗಳಂತೆ ಕಾಣುತ್ತಿದ್ದ ಡ್ರೋನ್ಗಳು ಆಕಾಶದಿಂದ ಬಾಂಬ್ಗಳನ್ನು ಸುರಿಸಲು ಆರಂಭಿಸಿದ್ವು. ಈ ದಾಳಿಯಲ್ಲಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ಲು. 9 ಮಂದಿಗೆ ತೀವ್ರ ಗಾಯಗಳಾಗಿತ್ತು. ಇದು ಕೇವಲ ದಾಳಿಯಲ್ಲ, ಭಾರತದ ಯುದ್ಧ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾಗರಿಕರ ಮೇಲೆ ನಡೆದ ಡ್ರೋನ್ ವಾರ್ಫೇರ್ ಆಗಿತ್ತು. ಅವತ್ತಿನ ಡ್ರೋನ್ ದಾಳಿಗಳ ಹಿಂದಿದ್ದ ಷಡ್ಯಂತ್ರ ಇವತ್ತು ಬಯಲಾಗಿದೆ. ಎನ್ಐಎ ಅಧಿಕಾರಿಗಳು ಕಳೆದ ವಾರ ಸೆರೆ ಹಿಡಿದು 7 ಮಂದಿ ವಿದೇಶಿಯರ ಕುತಂತ್ರ ಆಘಾತಕಾರಿ ವಿಚಾರಗಳನ್ನ ಹೊರಹಾಕುತ್ತಿದೆ. ಈ ದಾಳಿಯ ಹಿಂದೆ ಕುಕಿ ಉಗ್ರಗಾಮಿಗಳ ಗುಂಪುಗಳ ಕೈವಾಡವಿರುವುದು ಆಗಲೇ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಇದೀಗ ಅದಕ್ಕೆ ಸಾಕ್ಷಿಗಳು ಸಿಗ್ತಾ ಇವೆ. ಗುಂಡಿನ ದಾಳಿಯಿಂದ ಡ್ರೋನ್ ದಾಳಿಗೆ ಬದಲಾಗಿತ್ತು ಕುಕಿ ಉಗ್ರರ ಹೋರಾಟದ ಪರಿ. ಸಾಂಪ್ರದಾಯಿಕವಾಗಿ ಗುಂಡಿನ ಚಕಮಕಿ ನಡೆಸುತ್ತಿದ್ದ ಉಗ್ರರು ಆಗ ತಂತ್ರಜ್ಞಾನವನ್ನು ಬಳಸಲು ಆರಂಭಿಸಿದ್ರು. ಈ ಡ್ರೋನ್ಗಳು ಸುಧಾರಿತ ಸ್ಫೋಟಕಗಳನ್ನು ಹೊತ್ತೊಯ್ದು ನಿಖರವಾಗಿ ಜನರ ಮನೆಗಳ ಮೇಲೆ ದಾಳಿ ಮಾಡಿದ್ದವು. ಈ ಘಟನೆಯಲ್ಲಿ ಒಬ್ಬ ತಾಯಿ ತನ್ನ ಮಗಳ ಮುಂದೆಯೇ ಪ್ರಾಣ ಕಳೆದುಕೊಂಡಳು. ಈ ಹೊಸ ಮಾದರಿಯ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಎನ್ಐಎ ಪ್ರವೇಶದಿಂದ ಬಯಲಾಯಿತು ರಹಸ್ಯ. ಘಟನೆಯ ಗಂಭೀರತೆಯನ್ನ ಅರಿತ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಆಗ ಅಖಾಡಕ್ಕಿಳಿಯಿತು. ಎನ್ಐಎ ತನಿಖೆಯಿಂದ ಆಘಾತಕಾರಿ ಸತ್ಯಗಳು ಹೊರಬಂದವು. ದಾಳಿಗೆ ಬಳಸಲಾದ ಡ್ರೋನ್ಗಳು ಮತ್ತು ಅವುಗಳ ಬಿಡಿಭಾಗಗಳು ಸ್ಥಳೀಯವಾಗಿ ತಯಾರಾದವುಗಳಲ್ಲ. ಅವುಗಳನ್ನ ದೆಹಲಿ ಮತ್ತು ಹರಿಯಾಣದ ಮಾರುಕಟ್ಟೆಗಳಿಂದ ಖರೀದಿಸಿ ಮಣಿಪುರಕ್ಕೆ ಸಾಗಿಸಲಾಗಿತ್ತು. ಈ ವ್ಯವಹಾರದ ಹಿಂದೆ ಕೈ ಗೌಲೆನ್ ಕಿಪ್ಕೆನ್ ಅಲಿಯಾಸ್ ಡೇವಿಡ್ ಎಂಬಾತ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದ. ಈ ಎಲ್ಲ ಸಂಗತಿಗಳು ಆಗಲೇ ಪತ್ತೆಯಾಗಿತ್ತು. ಬಯಲಾಯಿತು ಅಂತಾರಾಷ್ಟ್ರೀಯ ಸಂಚು. ಸೆರೆಗೆ ಬಿದ್ದರು ವಿದೇಶಿ ಪ್ರಜೆಗಳು. ಮಾಹಿತಿ ಸಿಕ್ಕ ನಂತರ ತನಿಖೆ ಚುರುಕಾಯಿತು. ಇದೇ ಮಾರ್ಚ್ನಲ್ಲಿ, ಅಂದರೆ ಕಳೆದ ವಾರ, ತನಿಖೆ ಹೊಸ ತಿರುವು ಪಡೆಯಿತು. ಭಾರತದ ಗಡಿಯೊಳಗೆ ನುಸುಳಿದ್ದ 7 ವಿದೇಶಿ ಪ್ರಜೆಗಳನ್ನು ಎನ್ಐಎ ಬಂಧಿಸಿತು. ಅವರಲ್ಲಿ ಒಬ್ಬ ಅಮೆರಿಕನ್ ಪ್ರಜೆ ಮ್ಯಾಥ್ಯೂ ಆರೆನ್ ವ್ಯಾನ್ ಡೈಕ್ ಮತ್ತು 6 ಉಕ್ರೇನಿಯನ್ ಪ್ರಜೆಗಳಿದ್ರು. ಇವರು ಪ್ರವಾಸಿಗರ ಸೋಗಿನಲ್ಲಿ ಬಂದು ಮಿಜೋರಾಂ ಮೂಲಕ ಮಯನ್ಮಾರ್ ಗಡಿಯನ್ನ ಪ್ರವೇಶಿಸಿದ್ರು. ಮಯನ್ಮಾರ್ ಗಡಿಯಾಚೆ ಕುಕಿ ಉಗ್ರರಿಗೆ ಡ್ರೋನ್ ತರಬೇತಿ. ಬಂಧಿತ ವಿದೇಶಿಯರು ಕೇವಲ ಪ್ರವಾಸಿಗರಾಗಿರಲಿಲ್ಲ. ಉಕ್ರೇನ್ ಯುದ್ಧದಲ್ಲಿ ಡ್ರೋನ್ಗಳನ್ನ ಹೇಗೆ ಆತ್ಮಾಹುತಿ ದಾಳಿಗೆ ಬಳಸಲಾಗುತ್ತದೆ ಎಂಬ ಅನುಭವ ಅವರಿಗಿತ್ತು. ಅವರು ಮ್ಯಾನ್ಮಾರ್ ಅರಣ್ಯಗಳಲ್ಲಿ ಕುಕಿಚಿನ್ ಉಗ್ರಗಾಮಿಗಳಿಗೆ ಡ್ರೋನ್ ಆಪರೇಟ್ ಮಾಡುವುದು, ಬಾಂಬ್ ಅಳವಡಿಸುವುದು ಮತ್ತು ರಾಡರ್ಗಳಿಂದ ತಪ್ಪಿಸಿಕೊಳ್ಳುವ ಬಗ್ಗೆ ತರಬೇತಿಯನ್ನ ನೀಡಿದ್ರು. ಅಂದ್ರೆ ಯುರೋಪ್ನ ಯುದ್ಧ ಭೂಮಿಯಲ್ಲಿ ಬಳಕೆಯಾಗುವ ತಂತ್ರಜ್ಞಾನವನ್ನು ಭಾರತದ ಈಶಾನ್ಯ ರಾಜ್ಯಗಳ, ಅದರಲ್ಲೂ ಮುಖ್ಯವಾಗಿ ಮಣಿಪುರದ ಅಸ್ಥಿರತೆಗೆ ಬಳಸಿಕೊಳ್ಳಲಾಗುತ್ತಿತ್ತು. ಅಂದು ಎಗರಾಡಿದ್ದವರು ಇಂದು ಬಿಲ ಸೇರಿದ್ದಾರೆ. ಮಣಿಪುರ ಸಂಘರ್ಷ ತಾರಕಕ್ಕೇರಿದಾಗ ಪ್ರತಿನಿತ್ಯ ಮಣಿಪುರದ ಬಗ್ಗೆ ಕಣ್ಣೀರು ಸುರಿಸುತ್ತಿತ್ತು ರಾಹುಲ್ ಗಾಂಧಿ ಮತ್ತು ಅವರ ಗ್ಯಾಂಗ್.
ಪ್ರಕಾಶ್ ರಾಜ್ ಸೇರಿದಂತೆ ಇಡೀ ಸೆಕ್ಯುಲರ್ ಇಕೋಸಿಸ್ಟಮ್ ಚೀರಾಡುತ್ತಿತ್ತು. ಆದ್ರೆ ಈಗ ಅದೇ ಮಣಿಪುರದಲ್ಲಿ ವಿದೇಶಿ ಶಕ್ತಿಗಳ ಕೈವಾಡವಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈ ಎಲ್ಲ ಸೋಕಾಲ್ಡ್ ಪ್ರಗತಿಪರರು ಬಿಲ ಸೇರಿಬಿಟ್ಟಿದ್ದಾರೆ. ಆದರೆ ಭಾರತ ಈಗ ಬದಲಾಗಿದೆ. ಈಗ ಭಾರತದ ಗಡಿ ಭದ್ರತೆ ಕೇವಲ ನೆಲದ ಮೇಲಷ್ಟೇ ಅಲ್ಲ, ಆಕಾಶದ ಮೇಲೂ ನಿಗಾ ಇಡಬೇಕಾದ ಅನಿವಾರ್ಯತೆಯನ್ನ ಕೇಂದ್ರ ಸರ್ಕಾರ ಮನಗಂಡಿದೆ. ವಿದೇಶಿ ಶಕ್ತಿಗಳಿಗೆ ಟಕ್ಕರ್ ಕೊಡಲು ಸಜ್ಜಾಗಿದೆ. ಆಂಟಿ ಡ್ರೋನ್ ತಂತ್ರಜ್ಞಾನವನ್ನು ಗಡಿಯಲ್ಲಿ ಅಳವಡಿಸಲು ಮತ್ತು ವಿದೇಶಿ ನುಸುಳುವಿಕೆಯನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಹೌದು, ಭಾರತ ಈಗ ಬದಲಾಗಿದೆ. ನೀವೇನಂತೀರಿ?